ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ವಿಶ್ವ ಒಕ್ಕಲಿಗ ಸಂಸ್ಥಾನದ ಸ್ವಾಮೀಜಿ ಅವರಿಗೆ ಸಂಕಷ್ಟ ಈಗಾಗಲೇ ನೋಡಿದ್ವಿ ನಾವು. ಹಾಗಾದ್ರೆ ಏನ್ ಕತೆ, ಏನಾಗ್ತಾ ಇದೆ ಸದ್ಯ ಈ ಘಟನೆ? ಚಂದ್ರಶೇಖರನಾಥ ಸ್ವಾಮೀಜಿ ಅವ್ರಿಗೆ ಏನ್ ಹೇಳಿದ್ರು? ಸೊ ಯಾಕೆ ಇವ್ರನ್ನ ಬಂಧಿಸಲಾಗ್ತಾ ಇದೆ ನೋಡಿ? ಯಾಕಂತ ಹೇಳಿದ್ರೆ ಇವರೊಂದು ಮಾತನ್ನ ಹೇಳಿದ್ದಾರೆ. ಅದಕ್ಕೋಸ್ಕರ ಈಗ ಅವರ ವಿರುದ್ಧ FIR ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಅಂದ್ರೆ ದೂರದಾರರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೈಯದ್ ಅಬ್ಬಾಸ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಮಸ್ಕಾರ. ನಮಸ್ಕಾರ ಸರ್. ಸರಿ, ನೀವು FIR ಕೊಟ್ಟಿದ್ರಿ, ಓಕೆ ಫೈನ್. ಆದ್ರೆ ಸ್ವಾಮೀಜಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಆಮೇಲೆ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ರು, ಮತ್ತೆ ನೀವು FIR ಹಾಕಿದ್ರಿ. ಸರ್ ಏನ್ ಹೇಳ್ತೀರಾ? ಇವಾಗ ನಂಗೆ ಗೊತ್ತಾಯ್ತು, ಜಸ್ಟ್ ಸ್ವಾಮೀಜಿ ಸಮಯ ಕೇಳಿದ್ದಾರೆ, ಇದು ಮಾತು ತಪ್ಪಿ ಬಂತಂತ. ನಿನ್ನೆ ನನ್ಗೆ ಗೊತ್ತಾಗಿಲ್ಲ, 2 days ಯಾರೋ ನಮ್ಮ ರಿಲೇಷನ್ ತೀರೋಗಿತ್ತು, ಅಲ್ಲಿ ನಾವು ಇದ್ರಲ್ಲೇ ನಾವು ಬಿಸಿ ಇದ್ರು ಸರ್. ಅದಕ್ಕೆ ನಾವು ಅದ್ರ ಬಗ್ಗೆ ಗೊತ್ತಾಗಿಲ್ಲ. ಕಂಪ್ಲೇಂಟ್ ಕೊಟ್ಮೇಲೆ ಇವಾಗೆ ಮೇಡಮ್ ಹೇಳಿದ್ರು ಈ ತರ ಆಗಿದೆ ಅಂತ, ಸಮಯ ಕೇಳಿದ್ರು ಅವ್ರು ಅಂತ. ಅದು ನನಗೆ ಗೊತ್ತಾಗಿಲ್ಲ ಸರ್. ಬಟ್ ಏನು ಮನ್ಸಿಗೆ ನೋವಾಯ್ತಂದ್ರೆ, ನಾವು ಎಲ್ಲ ಭಾರತ ದೇಶದವರು, ಕನ್ನಡಿಗರು, ಎಲ್ಲಾರ್ಗೂ ಸಂವಿಧಾನ ಕೊಟ್ಟಿದೆ, ಬದುಕಿಗೆ ಹಕ್ಕು, ವೋಟ್ ಹಕ್ಕು ಕೊಟ್ಟಿದೆ. ಅವ್ರು ಒಂದೇ ಸಮಾಜಿಗೆ ಟಾರ್ಗೆಟ್ ಮಾಡಿ ಮುಸ್ಲಿಮರಿಗೆ ವೋಟ್ ಹಾಕಕ್ಕೆ ನವೆಂಬರ್ 26ಕ್ಕೆ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ರು, ಆದ್ರೆ ನೀವು ನೋಡಿಲ್ಲ. ಈಗ ಕ್ಷಮೆಯನ್ನು ಕೂಡ ಯಾಚನೆ ಮಾಡಿದ್ರು, ಮಾಧ್ಯಮ ಪ್ರಕಟಣೆ ಕೂಡ ಹೊರಡಿಸಿದ್ರು. ಹಾಗಾದ್ರೆ ನೀವು ಹೇಳ್ತಾ ಇದ್ರೆ ನೋಡಿಲ್ಲ, ಆಯ್ತು ನನಗೆ ಈಗ ಗೊತ್ತಾಯ್ತು ಅಂತ ಅಂದ್ರೆ ಕೇಸ್ ನೀವು ವಾಪಸ್ ತಗೊಳ್ಕೊಳ್ತೀರಾ ಹೆಂಗೆ ಸರ್? ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಡಬೇಕು. ಮುಂದಕ್ಕೆ ಯಾವ ಸಮಾಜಕ್ಕೆ ಯಾರು ಈ ತರ ಮಾತು ಹೇಳಬಾರ್ದು ನಮ್ಮ ಮನಸ್ಸಿಗೆ ನೋವಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಬೇರೆ ನಮ್ಮ ಬಗ್ಗೆ, ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅವರು ಈ ಬಗ್ಗೆ ನಮ್ಗೆ ಯಾವ್ದು ಇದಿಲ್ಲ. ಅವರು ನಮ್ಮ ದೊಡ್ಡವರು, ನಾವು ಅವ್ರಿಗೆ ಗೌರವ ಕೊಡ್ಬೇಕು. ಒಂದು ಸ್ವಾಮೀಜಿಯಾಗಿ ಹೇಳಿದ್ರೆ ಬೇರೆಯವರು ಪುಡಾರಿಗಳು ಎಲ್ಲ ರೋಡ್ ನಲ್ಲಿ ಇಳಿ ಬರ್ತಾರೆ. ಅವ್ರು ದೊಡ್ಡವರು, 4 ದಿನ ಬುದ್ಧಿ ಹೇಳೋರು ಅವರು. ಅವ್ರು ಇಂತ ಮಾತಾಡ್ರೆ ಈ ಪುಡಾರಿಗಳು ತೆಗೆದುಕೊಳ್ಳಲ್ಲ ಸರ್. ಇಲ್ಲ ಸರ್, ಇಲ್ಲ ಸರ್, ಇಲ್ಲ. ಅಂದ್ರೆ ಅವ್ರು ಕ್ಷಮೆ ಕೇಳ್ರು ನೀವು ಮತ್ತೆ ಇದು ಮಾಡಲ್ಲ ಹಾಗಾದ್ರೆ? ಇಲ್ಲ ಸರ್, ಮಾತು ಸಮಯ ಕೇಳೋದಿಲ್ಲ ಸರ್. ಅವರು ಹೇಳಿದ ಮಾತು ಯಾವ ತರ ನೀವು ನೋಡಿ ಸರ್. ತಾವೇ ಯೋಚನೆ ಮಾಡಿ ಸರ್. ಈ ತರ ಹೇಳ್ಬೋದಾ? ದೊಡ್ಡವರು ಅವರು ಹೇಳ್ಬೋದಾ? ಅವ್ರ ತಕ್ಕ 4 ಜನ ಬುದ್ಧಿ ಕಲಿಯೋರು. ಸರ್, ಈಗ ಸ್ವಾಮೀಜಿ ಅವರ ಭಕ್ತರು ಹೇಳ್ತಾ ಇರುವಂತದ್ದು, ಅವರು ಕಂಪ್ಲೇಂಟ್ ಕೊಟ್ಟಿದ್ರು, ಆದ್ರೆ ಅವ್ರು ವೈಯಕ್ತಿಕವಾಗಿ ಕೊಟ್ಟಿಲ್ಲ ಅನ್ಸ್ತಾ ಇದೆ. ಇಂಡೈರೆಕ್ಟ್ ಆಗಿ ಹಿಂದ್ಗಡೆಯಿಂದ ಯಾರೋ ಪಿತೂರು ಮಾಡಿ ಮುಂದ್ಗಡೆ ಕೊಡ್ಸಿರ್ಬಹುದು ಅಂತ ಒಂದು ಅನುಮಾನ ವ್ಯಕ್ತಪಡಿಸ್ತಾ ಇದ್ರೆ ಸ್ವಾಮೀಜಿ ಭಕ್ತರು. ಇಲ್ಲ ಸರ್, ಆತರ ಏನಿಲ್ಲ. ನೋಡಿ ಸರ್, ಸಮಾಜದಲ್ಲಿ ಯಾವಾಗ ಅನ್ಯಾಯ ಜನಕ್ಕೆ ಆಗ್ತೈತೆ, ಯಾರಿಗನ ದೇವ್ರ ಆಶೀರ್ವಾದ ಮಾಡ್ತಾರೆ, ಅವರು ಆ ಹೋರಾಟಕ್ಕೆ, ಕಾನೂನು ಹೋರಾಟಕ್ಕೆ ನಿಂತ್ಕೊಳ್ಬೇಕು. ಅದಕ್ಕೆ ನಾವು ಬಂದು ನಮ್ಗೆ ನ್ಯಾಯ ಬೇಕು ಅಂತ ಕಂಪ್ಲೇಂಟ್ ಕೊಟ್ಟು FIR ಕಾಪಿ ಹಾಕ್ಸಿದೀವಿ. ಬೇರೆ ನಮ್ದು ಏನು ಉದ್ದೇಶ ಇಲ್ಲ, ಏನು ಇಲ್ಲ. ಯಾಕೆ ಅಂದ್ರೆ ನನ್ಗೆ ಬೈದ್ರೆ, ಅಬ್ಬಾಸ್ಗೆ ಬೈದ್ರೆ ಪರವಾಗಿಲ್ಲ, ದೊಡ್ಡವರು ಕಾಲ್ ಮುಕ್ಕಿ ಬರೋಣ. ಒಂದ್ ಸಮಾಜಕ್ಕೆ ಬೈದ್ರೆ ತುಂಬಾ ನೋವಾಯ್ತು ಸರ್ ಮನ್ಸಿಗೆ. ಅವ್ರು ಹೇಳಿದ ಮಾತಿಗೆ ತುಂಬಾ ನೋವಾಯ್ತು ಸರ್. ಹೌದು, ನೋವಾಯ್ತು, ಅವರಿಗೂ ನೋವಾಯ್ತು, ಅವ್ರಿಗೆ ಆಮೇಲೆ ನೋವಾಯ್ತು. ಆಮೇಲೆ ಅವರು ಕೂಡ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು, ವಿಷಾದ ವ್ಯಕ್ತಪಡಿಸ್ತಾ ಇದ್ದಾನೆ, ಅವರೆಲ್ಲರೂ ಕೂಡ ನಮ್ಮ ಬಾಂಧವರೇ, ಮುಸ್ಲಿಂ ಬಾಂಧವರು ಅಂತ ಅದನ್ನು ಹೇಳಿದ್ರು ಅವರು. ಅದನ್ನ ಯಾಕೆ ನೀವು ಮೆನ್ಷನ್ ಮಾಡಿಲ್ಲ ಅಂತ ಕೇಳ್ತಾ ಇಲ್ಲ. ನಾವು ನೋಡಿ ಸರ್, ಸ್ಟೇಟ್ ನಲ್ಲಿ ಓಟು ಪಾರ್ಲಿಮೆಂಟ್ 28 ಕ್ಷೇತ್ರ ಇರ್ತೈತೆ, ಕರೆಕ್ಟ್ ಅಲ್ಲ ಸರ್? 28 ಕ್ಷೇತ್ರದಲ್ಲಿ ಎಲ್ಲ ಸಮಾಜವ್ರು ನಿಂತ್ಕೊಂತಾರೆ. ಲಿಂಗಾಯತ್ ಇರ್ಬೋದು, ಒಕ್ಕಲಿಗ ಸಮಾಜವ್ರು ಇರ್ಬೋದು, SC ಅವ್ರು ಇರ್ಬೋದು, ಮುಸ್ಲಿಂ ಅವ್ರು ಇರ್ಬೋದು, ಗೌಡ್ರು ಇರ್ಬೋದು, ಎಲ್ಲರೂ ನಿಂತ್ಕೊಂತಾರೆ. ಎಲ್ಲರಿಗೂ ಓಟ್ ಕೊಡ್ತೀವಿ ನಾವು. ಇಲ್ಲ ಸರ್, ಒಂದು ಸಮಾಜಕ್ಕೆ ಇಲ್ಲಲ್ಲ. ನಮ್ಗೆ ಯಾವ ಪಾರ್ಟಿ ಇಷ್ಟ ಇರ್ತೈತೆ ಎಲ್ಲ ಕ್ಯಾಂಡಿಡೇಟ್ ನಿಂತ್ಕೊಂತಾರೆ. ಎಲ್ಲ ಸಮಾಜಕ್ಕೆ ರಾಜ್ಯದಲ್ಲಿ ನಾವು ಪಾರ್ಲಿಮೆಂಟ್ನು ಕೊಡ್ತೀವಿ, MLA ಎಲೆಕ್ಷನ್ಗೂ ಕೊಡ್ತೀವಿ. ಅದರಲ್ಲಿ ಯಾವ ಸಮಾಜ ಇಲ್ಲ ನಮ್ಗೆ ಯಾವ ಪಕ್ಷ ಇಷ್ಟ ಇದೆ ಅದಕ್ಕೂ ಓಟ್ ಕೊಡ್ತೀವಿ. ಅದು ಯಾವ ಪಕ್ಷದಿಂದ ನಿಂತ್ಕೊಂಡ್ರು ಒಂದು ಸಮಾಜವರೇ ನಿಂತ್ಕೊಳ್ಳೋದು. ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ SC ಅವ್ರು ನಿಂತ್ಕೊಂತಾರೆ, ಕೆಲವು ಕಡೆ ಒಕ್ಕಲಿಗರು ನಿಂತ್ಕೊಂತಾರೆ, ಕೆಲವು ಕಡೆ ಲಿಂಗಾಯತ್ಗಳು ನಿಂತ್ಕೊಂತಾರೆ. ನಮ್ಗೇನು, ನಮ್ಗೆ ಹಕ್ಕು ಕೊಟ್ಟಿದ್ದಾರೆ, ನಾವು ಓಟ್ ಹಾಕ್ಬೇಕು ಅಷ್ಟೇನೆ. ಆವಾಗ ನಾವು ಯೋಚನೆ ಆಯ್ತದ, ಇವ್ನು ಅವನಪ್ಪ ಇವನಪ್ಪ ಯೋಚನೆ ಆಯ್ತದ. ನಮ್ಮ ಭಾರತ ದೇಶ ನಾವೆಲ್ಲ ಅಣ್ಣ ತಮ್ಮಂತರು, ಒಂದ್ ನಿಮಿಷ ಸೈಯದ್ ಅವರೇ, ಅದೇ ಭಾರತ ದೇಶ ಎನ್ನುವಂಥದ್ದು ಕ್ಷಮೆಯ ಧರಿತ್ರಿ ನಾರಿ ಅಂತ ಹೇಳ್ತಾರೆ. ಹೇಳಿಕೆ ಕೊಟ್ಟರು, ಕ್ಷಮೆ ಕೇಳಾಯ್ತು, ಮತ್ತೆ ಅವ್ರ ಮೇಲೆ ಕಾನೂನು ಹೋರಾಟ, ಕಾನೂನು ಪ್ರಕಾರ ಕ್ಷಮೆ ಅಂತ ಹೇಳಿದ್ರೆ ಇದು ಯಾವ ರೀತಿ ಅಂತ? ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಅದ್ರ ಬಗ್ಗೆ ತಾವ್ ಹೇಳಿದಿರಲ್ಲ, ಒಳ್ಳೆ ಮಾತು. ಬಟ್ ನನ್ಗೆ ಅದು ಗೊತ್ತಾಗಿಲ್ಲ. ಯಾರೋ ನಮ್ಮ ರಿಲೇಷನ್ಸ್ ಅಂತಾರೆ,
ನೋಡಿದ್ರಲ್ಲ ಅವ್ರ ಕ್ಷಮೆ ಕೇಳಿದ್ದು. ಸರ್ ನಾನು ನೋಡಿಲ್ಲ ಸರ್, ಪ್ರಮಾಣಿಗೆ ನೋಡಿಲ್ಲ. ಇವಾಗ ಮೇಡಮ್ ಹೇಳಿದ್ರು ಈ ತರ ಆಗಿದೆ ಅಂತ ಹೇಳಿದ್ರು. ಅಷ್ಟು ದೊಡ್ಡ ಪತ್ರಿಕಾ ಪ್ರಕಟಣೆನೇ ಹೊರಡಿಸ್ಬಿಟ್ಟಿದ್ರು ಸ್ವಾಮೀಜಿ ಅವರು. ಹೌದು, ನಮ್ಮವರೇ ಮುಸ್ಲಿಂ ಬಾಂಧವರು, ನಾನೇನೋ ಹೇಳ್ಬಿಟ್ಟೆ, ಮಿಸ್ ಆಗಿ ಬಾಯಿ ತಪ್ಪಿ ಹೋಗ್ಬಿಟ್ಟು ಅದು ಹಾಗೆ ಹೇಗೆ ಅಂತೆಲ್ಲ ಹೇಳಿದ್ರು, ನಾನು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಸ್ವಾಮೀಜಿಯವರೇ ಒಂದು ದೊಡ್ಡ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ಬಿಟ್ಟಿದ್ರು ಅವತ್ತು. ಬಾಯಿ ತಪ್ಪಿನಿಂದ ಈ ಹೇಳಿಕೆ ನಾನು ಕೊಟ್ಬಿಟ್ಟೆ ಅಂತ. ಹೌದಾ? ಇವಾಗ ಗೊತ್ತಾಯ್ತಲ್ಲ ನಿಮ್ಗೆ? ಇವಾಗ ಏನ್ ಮಾಡ್ತೀರಿ? ಇಲ್ಲೆಲ್ಲ ಗೊತ್ತಾಯ್ತು. ಅದ್ರ ಬಗ್ಗೆ ಯೋಚನೆ ಮಾಡೋಣ ಸರ್. ಅದ್ರ ಮೇಲೆ ಏನಿದೆ ಸರ್, ಒಂದು ಒಳ್ಳೆತನ ಹೋಗ್ಬೇಕು, ಒಂದು ಒಳ್ಳೆ ಗೌರವ ಕೊಡ್ಬೇಕು, ನಮ್ ಕರ್ತವ್ಯ ಸರ್. ಅದ್ರ ಬಗ್ಗೆ ಅವ್ರ ಸಮಯ ಕೇಳಿದರೆ ಅದು ಇದ್ದಿದ್ರೆ ಅದು ನಮ್ಮ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಗೌರವ ಕೊಡೋಣ ಅವ್ರಿಗೆ. ಅದ್ರ ಬಗ್ಗೆ ನೋ ಪ್ರಾಬ್ಲಮ್. ಓಕೆ 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 ಸರ್. ಅಲ್ಲ, ಹಲೋ ಸೈಯದ್ ಅವರೇ, ಸರ್ ಹೇಳಿ ಸರ್. ಈಗ ಅವ್ರ ಮೇಲೆ FIR ಆಗಿದೆ, ಒಂದಿಷ್ಟು ಸೆಕ್ಷನ್ಗಳು ಕೂಡ ಹಾಕಿದ್ದಾರೆ, ಎನಿ ಮೂಮೆಂಟ್ ಅರೆಸ್ಟ್ ಮಾಡಬಹುದು ಅಂತ ಈಗ ಮಾಹಿತಿ ಸಿಗ್ತಾ ಇದೆ, ಏನ್ ಹೇಳ್ತೀರಾ ಸರ್? ಇವಾಗ ಕಾನೂನಿನಲ್ಲೇ ನಾವು FIR ಆದ್ಮೇಲೆ ಪೊಲೀಸ್ ಅವರು ಪಾಪ ಅವ್ರ ಕೆಲಸ ಮಾಡ್ಬೇಕು. ನಾವು ಹೋಗಿ FIR ಹಾಕ್ತೀವಿ ಅವ್ರ ಮೇಲೆ, ಅವ್ರಿಗೆ ಪ್ರೆಷರ್ ಹಾಕ್ತೀವಿ, ಸರ್ ಈ ತರ ಅನ್ಯಾಯ ಆಗಿದೆ, ನಮ್ಗೆ FIR ಕಾಪಿ ಹಾಕಿದ್ದಲ್ಲ ಅವ್ರು ಹಾಕ್ತಾರೆ. ಕಾನೂನು ಅದು ವಿಡಿಯೋ ಎಲ್ಲ ಕೊಟ್ಟು ನಾವು ಹಾಕ್ಸ್ತೀವಿ. ಇವಾಗ ಅವ್ರು ಅರೆಸ್ಟ್ ಮಾಡ್ತಾರೆ, ಅದಕ್ಕೆ ನಾವು ಮಾಡ್ಬೇಡ್ದು ಅಂತ ಹೇಳಕ್ಕಾಯ್ತಾ ಸರ್? ಅದ್ರ ಬಗ್ಗೆ ನಿಮ್ಮಂತವ್ರು ಒಳ್ಳೆಯವರು ಇದ್ದಾರೆ, ಇಲ್ಲ ಈ ತರ ಅದ್ರ ಬಗ್ಗೆ ಬೇರೆ ರೀತಿ ಮಾಡೋಣ ಬೇಕಂದ್ರೆ. ಕಂಪ್ಲೇಂಟ್ ನೀವು ಕೊಟ್ಟಿದ್ದಲ್ಲ, ನೀವ್ ಏನ್ ಹೇಳ್ತೀರಾ ಕೇಳಿದ್ದು, ಅರೆಸ್ಟ್ ಆದ್ರೆ ಏನ್ ಹೇಳ್ತೀರಾ ಅಂತ. ಸರ್ ನಾನು ಇವಾಗ ತಾವ್ ಹೇಳೋದು ಗೊತ್ತಾಗ್ತಿದೆ, ಕಂಪ್ಲೇಂಟ್ ಕೊಟ್ಟಿದೀವಿ, ಅರೆಸ್ಟ್ ಮಾಡಿ ಅಂತ ಹೇಳಿದೀವಿ. ಬಟ್ ಇವಾಗ ಸಮಯ ಕೇಳಿದ ಇದು ಕೇಳಿದಾರೆ ಅಂತ ನನ್ಗೆ ಸರಿಯಾಗಿ ಅದ್ರ ಮಾಹಿತಿ ಬಂದಿಲ್ಲ. ಇವಾಗ ಬಂದಿದೆ, 10 ನಿಮಿಷ ಮುಂಚೆ ಹೇಳಿದ್ದಾರೆ. ಅದು ನಾನು ವಿಡಿಯೋ ನೋಡ್ತೀನಿ, ಪತ್ರಿಕೆ ನೋಡಿ ಅದ್ರ ಬಗ್ಗೆ ಡಿಸೈಡ್ ಮಾಡ್ತೀನಿ ಸರ್. ಒಳ್ಳೇದ್ ಮಾಡ್ತೀನಿ, ಕೆಟ್ಟದ್ ಮಾತ್ರ ಮಾಡೋದಿಲ್ಲ ಸರ್. ಸೈಯದ್ ಅಬ್ಬಾಸ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ಇದು ಸೈಯದ್ ನೋಡಿ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ವಿಶ್ವ ಒಕ್ಕಲಿಗ ಸಂಸ್ಥಾನದ ಸ್ವಾಮೀಜಿ ಅವರಿಗೆ ಸಂಕಷ್ಟ ಈಗಾಗಲೇ ನೋಡಿದ್ವಿ ನಾವು. ಹಾಗಾದ್ರೆ ಏನ್ ಕತೆ, ಏನಾಗ್ತಾ ಇದೆ ಸದ್ಯ ಈ ಘಟನೆ? ಚಂದ್ರಶೇಖರನಾಥ ಸ್ವಾಮೀಜಿ ಅವ್ರಿಗೆ ಏನ್ ಹೇಳಿದ್ರು? ಸೊ ಯಾಕೆ ಇವ್ರನ್ನ ಬಂಧಿಸಲಾಗ್ತಾ ಇದೆ ನೋಡಿ? ಯಾಕಂತ ಹೇಳಿದ್ರೆ ಇವರೊಂದು ಮಾತನ್ನ ಹೇಳಿದ್ದಾರೆ, ಅದಕ್ಕೋಸ್ಕರ ಈಗ ಸೊ ಅವರ ವಿರುದ್ಧ FIR ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಅಂದ್ರೆ ದೂರದಾರರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೈಯದ್ ಅಬ್ಬಾಸ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಮಸ್ಕಾರ. ನಮಸ್ಕಾರ ಸರ್. ಸರಿ, ನೀವು FIR ಕೊಟ್ಟಿದ್ರಿ, ಓಕೆ ಫೈನ್. ಆದ್ರೆ ಸ್ವಾಮೀಜಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಆಮೇಲೆ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ರು, ಮತ್ತೆ ನೀವು FIR ಹಾಕಿದ್ರಿ, ಏನ್ ಹೇಳ್ತೀರಾ? ಇವಾಗ ನಂಗೆ ಗೊತ್ತಾಯ್ತು, ಜಸ್ಟ್ ಸ್ವಾಮೀಜಿ ಸಮಯ ಕೇಳಿದ್ದಾರೆ, ಇದು ಮಾತು ತಪ್ಪಿ ಬಂತಂತ. ನೆನ್ನೆ ನನ್ಗೆ ಗೊತ್ತಾಗಿಲ್ಲ, 2 days ಯಾರೋ ನಮ್ಮ ರಿಲೇಷನ್ ತೀರೋಗಿತ್ತು, ಅಲ್ಲಿ ನಾವು ಇದ್ರಲ್ಲೇ ನಾವು ಬಿಸಿ ಇದ್ರು ಸರ್. ಅದಕ್ಕೆ ನಾವು ಅದ್ರ ಬಗ್ಗೆ ಗೊತ್ತಾಗಿಲ್ಲ. ಕಂಪ್ಲೇಂಟ್ ಕೊಟ್ಮೇಲೆ ಇವಾಗೆ ಮೇಡಮ್ ಹೇಳಿದ್ರು ಈ ತರ ಆಗಿದೆ ಅಂತ, ಸಮಯ ಕೇಳಿದ್ರು ಅವ್ರು ಅಂತ. ಅದು ನನಗೆ ಗೊತ್ತಾಗಿಲ್ಲ ಸರ್. ಬಟ್ ಏನು ಮನ್ಸಿಗೆ ನೋವಾಯ್ತಂದ್ರೆ, ನಾವು ಎಲ್ಲ ಭಾರತ ದೇಶದವರು, ಕನ್ನಡಿಗರು, ಎಲ್ಲಾರ್ಗೂ ಸಂವಿಧಾನ ಕೊಟ್ಟಿದೆ, ಬದುಕಿಗೆ ಹಕ್ಕು, ವೋಟ್ ಹಕ್ಕು ಕೊಟ್ಟಿದೆ. ಅವ್ರು ಒಂದೇ ಸಮಾಜಿಗೆ ಟಾರ್ಗೆಟ್ ಮಾಡಿ ಮುಸ್ಲಿಮರಿಗೆ ವೋಟ್ ಹಾಕಕ್ಕೆ ನವೆಂಬರ್ 26ಕ್ಕೆ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ರು, ಆದ್ರೆ ನೀವು ನೋಡಿಲ್ಲ. ಈಗ ಕ್ಷಮೆಯನ್ನು ಕೂಡ ಯಾಚನೆ ಮಾಡಿದ್ರು, ಮಾಧ್ಯಮ ಪ್ರಕಟಣೆ ಕೂಡ ಹೊರಡಿಸಿದ್ರು. ಹಾಗಾದ್ರೆ ನೀವು ಹೇಳ್ತಾ ಇದ್ರೆ ನೋಡಿಲ್ಲ, ಆಯ್ತು ನನಗೆ ಈಗ ಗೊತ್ತಾಯ್ತು ಅಂತ ಅಂದ್ರೆ ಕೇಸ್ ನೀವು ವಾಪಸ್ ತಗೊಳ್ಕೊಳ್ತೀರಾ ಹೆಂಗೆ ಸರ್? ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಡಬೇಕು. ಮುಂದಕ್ಕೆ ಯಾವ ಸಮಾಜಕ್ಕೆ ಯಾರು ಈ ತರ ಮಾತು ಹೇಳ್ಬಾರ್ದು ನಮ್ಮ ಮನಸ್ಸಿಗೆ ನೋವಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಬೇರೆ ನಮ್ಮ ಬಗ್ಗೆ ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅವರು ಈ ಬಗ್ಗೆ ನಮ್ಗೆ ಯಾವ್ದು ಇದಿಲ್ಲ. ಅವರು ನಮ್ಮ ದೊಡ್ಡವರು, ನಾವು ಅವ್ರಿಗೆ ಗೌರವ ಕೊಡ್ಬೇಕು. ಒಂದು ಸ್ವಾಮೀಜಿಯಾಗಿ ಹೇಳಿದ್ರೆ ಬೇರೆಯವರು ಪುಡಾರಿಗಳು ಎಲ್ಲ ರೋಡ್ ನಲ್ಲಿ ಇಳಿ ಬಿಡ್ತಾರೆ. ಅವ್ರು ದೊಡ್ಡವರು 4 ದಿನ ಬುದ್ಧಿ ಹೇಳೋರು ಅವರು. ಅವ್ರು ಇಂತ ಮಾತಾಡ್ರೆ ತೆಗೆದುಕೊಳ್ಳಲ್ಲ ಸರ್? ಇಲ್ಲ ಸರ್, ಇಲ್ಲ ಸರ್, ಇಲ್ಲ. ಅಂದ್ರೆ ಅವ್ರು ಕ್ಷಮೆ ಕೇಳ್ರು ನೀವು ಮತ್ತೆ ಇದು ಮಾಡಲ್ಲ ಹಾಗಾದ್ರೆ? ಇಲ್ಲ ಸರ್, ಮಾತು ಸಮಯ ಕೇಳೋದಿಲ್ಲ ಸರ್. ಅವರು ಹೇಳಿದ ಮಾತು ಯಾವ ತರ ನೀವು ನೋಡಿ ಸರ್, ತಾವೇ ಯೋಚನೆ ಮಾಡಿ ಸರ್. ಈ ತರ ಹೇಳ್ಬೋದಾ? ದೊಡ್ಡವರು ಅವರು ಹೇಳ್ಬೋದಾ? ಅವ್ರ ತಕ್ಕ 4 ಜನ ಬುದ್ಧಿ ಕಲಿಯೋರು. ಸರ್, ಈಗ ಸ್ವಾಮೀಜಿ ಅವರ ಭಕ್ತರು ಹೇಳ್ತಾ ಇರುವಂತದ್ದು, ಅವರು ಕಂಪ್ಲೇಂಟ್ ಕೊಟ್ಟಿದ್ರು, ಆದ್ರೆ ಅವ್ರು ವೈಯಕ್ತಿಕವಾಗಿ ಕೊಟ್ಟಿಲ್ಲ ಅನ್ಸ್ತಾ ಇದೆ. ಇಂಡೈರೆಕ್ಟ್ ಆಗಿ ಹಿಂದ್ಗಡೆಯಿಂದ ಯಾರೋ ಪಿತೂರು ಮಾಡಿ ಮುಂದ್ಗಡೆ ಕೊಡ್ಸಿರ್ಬಹುದು ಅಂತ ಒಂದು ಅನುಮಾನ ವ್ಯಕ್ತಪಡಿಸ್ತಾ ಇದ್ರೆ ಸ್ವಾಮೀಜಿ ಭಕ್ತರು. ಇಲ್ಲ ಸರ್, ಆ ತರ ಏನಿಲ್ಲ. ನೋಡಿ ಸರ್, ಸಮಾಜದಲ್ಲಿ ಯಾವಾಗ ಅನ್ಯಾಯ ಜನಕ್ಕೆ ಆಗ್ತೈತೆ,
ಯಾರಿಗನ ದೇವ್ರ ಆಶೀರ್ವಾದ ಮಾಡ್ತಾರೆ ಅವರು ಅದ್ ಹೋರಾಟಕ್ಕೆ ಕಾನೂನು ಹೋರಾಟಕ್ಕೆ ನಿಂತ್ಕೊಳ್ಬೇಕು. ಹ್ಮ್ ಅದಕ್ಕೆ ನಾವು ಬಂದು ನಮ್ಗೆ ನ್ಯಾಯ ಬೇಕು ಅಂತ ಕಂಪ್ಲೇಂಟ್ ಕೊಟ್ಟು FR ಕಾಪಿ ಹಾಕ್ಸಿದೀವಿ. ಹ್ಮ್ ಅಪ್ಪ ಬೇರೆ ನಮ್ದು ಏನು ಉದ್ದೇಶ ಇಲ್ಲ, ಏನು ಇಲ್ಲ. ಯಾಕೆ ಅಂದ್ರೆ ನನ್ಗೆ ಬೈದ್ರೆ ಅಬ್ಬಾಸ್ಗೆ ಬೈದ್ರೆ ಪರವಾಗಿಲ್ಲ, ದೊಡ್ಡವರು ಕಾಲ್ ಮುಕ್ಕಿ ಬರೋಣ. ಒಂದ್ ಸಮಾಜಕ್ಕೆ ಬೈದ್ರೆ ತುಂಬಾ ನೋವಾಯ್ತು ಸರ್ ಮನ್ಸಿಗೆ. ಅವ್ರು ಹೇಳಿದ ಮಾತಿಗೆ ತುಂಬಾ ನೋವಾಯ್ತು ಅಲ್ಲ ಸರ್. ಹೌದು, ನೋವಾಯ್ತು, ಅವರಿಗೂ ನೋವಾಯ್ತು, ಅವ್ರಿಗೆ ಆಮೇಲೆ ನೋವಾಯ್ತು. ಆಮೇಲೆ ಅವರು ಕೂಡ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು, ವಿಷಾದ ವ್ಯಕ್ತಪಡಿಸ್ತಾ ಇದ್ದಾನೆ, ಅವರೆಲ್ಲರೂ ಕೂಡ ನಮ್ಮ ಬಾಂಧವರೇ, ಮುಸ್ಲಿಂ ಬಾಂಧವರು ಅಂತ ಅದನ್ನು ಹೇಳಿದ್ರು ಅವರು. ಅದನ್ನ ಯಾಕೆ ನೀವು ಮೆನ್ಷನ್ ಮಾಡಿಲ್ಲ ಅಂತ ಕೇಳ್ತಾ ಇಲ್ಲ, ಇರೋದು. ನಾವು ನೋಡಿ ಸರ್, ಸ್ಟೇಟ್ ನಲ್ಲಿ ಓಟು ಪಾರ್ಲಿಮೆಂಟ್ 28 ಕ್ಷೇತ್ರ ಇರ್ತೈತೆ, ಕರೆಕ್ಟ್ ಅಲ್ಲ ಸರ್? 28 ಕ್ಷೇತ್ರದಲ್ಲಿ